ನಮಸ್ಕಾರ. ನಾನಿವತ್ತು ನೇಗಿಲ ಮುಳ್ಳಿನ ಬಗ್ಗೆ ಮಾತಾಡ್ತಾ ಇದ್ದರೂ ಖಂಡಿತ ಉರಿಮೂತ್ರ ಅಥವಾ ಕಿಡ್ನಿ ಸ್ಟೋನ್ ಬಗ್ಗೆ ಹೇಳ್ತಾ ಇಲ್ಲ. ಇವತ್ತು ನಿಮಗೆ ಖಂಡಿತ ಗೋಕ್ಷುರ ಅಥವಾ ನೇಗಿಲಿನ ಮುಳ್ಳಿನ ಬಗ್ಗೆ ಪ್ರೀತಿ ಬರುತ್ತೆ ಮತ್ತು ನಾನು ಇದನ್ನು ಸೇವನೆ ಮಾಡಬೇಕು ಅಂತ ಅನಿಸುತ್ತೆ. ಯಾಕೆಂದರೆ ಗೋಕ್ಷುರಕ್ಕೆ ಅಂಥ ಅದ್ಭುತ ಗುಣಗಳಿವೆ. ಬಹಳಷ್ಟು ಬಾರಿ ನಮಗೆ ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲದೇ ಇದು ಕಿಡ್ನಿ ಸ್ಟೋನಿಗೆ ಅಂತ ಪಕ್ಕಕ್ಕಿಡ್ತೇವೆ. ಸೊ ಇಂದು ಗೋಕ್ಷುರದ ಗುಣಗಳೇನು, ಅದರ ಮುಖ್ಯ 5 ಪ್ರಯೋಜನಗಳೇನು, ಹೇಗೆ ಬಳಸಬೇಕು, ಸೈಡ್ ಎಫೆಕ್ಟ್ಸ್ ಏನಾದರೂ ಇದೆಯಾ, ಮತ್ತು ಕೊನೆಯಲ್ಲಿ ನಿಮಗೊಂದಿಷ್ಟು ಕನ್ಫ್ಯೂಷನ್ ಇರುತ್ತೆ. ಸಾಮಾನ್ಯವಾಗಿ ನನ್ನ ವಿಡಿಯೋಗಳನ್ನೆಲ್ಲ ನೋಡಿದವರಿಗೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಕಾಡಬಹುದು, ಅದನ್ನು ಕೂಡ ಕ್ಲಿಯರ್ ಮಾಡ್ತೇನೆ. ಮೊದಲನೇದಾಗಿ ಗೋಕ್ಷುರದ ಗುಣಗಳೇನು. ಗೋಕ್ಷುರ ಅಥವಾ ನೇಗಿಲ ಮುಳ್ಳು ಜೀರ್ಣಕ್ಕೆ ಸ್ವಲ್ಪ ಹೆವಿ, ಹಾಗಾಗಿ ತುಂಬ ಅಜೀರ್ಣ ಇರುವವರಿಗೆ ಇದನ್ನು ಬಳಕೆ ಮಾಡುವಾಗ ಸ್ವಲ್ಪ ಕಾಳಜಿ ಬೇಕು ಅಥವಾ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಬಳಕೆ ಮಾಡಬೇಕು. ಎರಡನೇದಾಗಿ ಇದಕ್ಕೆ ಸ್ನಿಗ್ಧ ಗುಣ ಇದೆ, ಅಂದರೆ ದೇಹದಲ್ಲಿರುವಂಥ ಡ್ರೈನೆಸ್ಸನ್ನು ಕಡಿಮೆ ಮಾಡುತ್ತೆ. ಡ್ರೈನೆಸ್ ಅಂತಂದರೆ ಕೇವಲ ನಮ್ಮ ಚರ್ಮದ ಡ್ರೈನೆಸ್ ಅಲ್ಲ, ಚರ್ಮದಕ್ಕೂ ಸೇರಿ ಈಗ ಹೇರ್ ಫಾಲ್ ಆಗೋದು ಭಾಳಷ್ಟು ಬಾರಿ ಅದು ರೂಕ್ಷ ಗುಣದಿಂದ ಆಗ್ತಾ ಇರುತ್ತೆ. ಸಂಧಿಯ ಸವಕಳಿ ಅದು ರೂಕ್ಷಗಣದಿಂದ ಆಗ್ತಾ ಇರುತ್ತೆ. ಭಾಳಷ್ಟು ಜನರಿಗೆ ಮಲಬದ್ಧತೆ ಅದು ಕೂಡ ದೇಹದಲ್ಲಿ ಒಣಗುವಿಕೆಯಿಂದ ಆಗ್ಬೋದು. ವಯಸ್ಸಾದ ನಂತರ ದೇಹದಲ್ಲಿ ರೂಕ್ಷ ಗುಣ ಹೆಚ್ಚಾಗುತ್ತೆ, ಅಂದರೆ ಒಣಗುವಿಕೆ ಹೆಚ್ಚಾಗುತ್ತೆ. ಅದನ್ನು ಕಡಿಮೆ ಮಾಡಲಿಕ್ಕೆ ಸ್ನಿಗ್ಧ ಗುಣ ಹೆಲ್ಪ್ ಮಾಡುತ್ತೆ. ಮತ್ತು ಗೋಕ್ಷುರ ತಂಪು ಶೀತ ಗುಣ ಇರೋದರಿಂದಾಗಿ ಯಾರ್ಯಾರಿಗೆ ಉಷ್ಣ ಆಗುತ್ತೋ ಅಂಥವರಿಗೆಲ್ಲ ತುಂಬ ಹೆಲ್ಪ್ಫುಲ್. ಮತ್ತು ಇದು ವಾತ ಪಿತ್ತ ಕಫ 3 ದೋಷಗಳನ್ನು ಶಮನ ಮಾಡುವಂಥದ್ದು. ಹಾಗಾಗಿ ಇದನ್ನು ಯಾವುದೇ ರೀತಿಯ ರೋಗ ಇಲ್ಲದಿರುವವರು ತೆಗೆದುಕೊಂಡರೂ ಕೂಡ ನನಗೆ ತಗೊಂಡ ಮೇಲೆ ವಾತ ಹೆಚ್ಚಾಯಿತು, ಪಿತ್ತ ಆಯಿತು, ಕಫ ಆಯಿತು, ಈ ಥರ ಸಮಸ್ಯೆಗಳು ಉಂಟಾಗಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಇದಕ್ಕೆ ಬಲ್ಯ ಗುಣ ಇದೆ, ಅಂದರೆ ದೇಹದ ಬಲವನ್ನು ಹೆಚ್ಚು ಮಾಡುತ್ತೆ ಅಂತ. ಇನ್ನು ಗೋಕ್ಷುರದ 5 ತುಂಬ ಇಂಪಾರ್ಟೆಂಟ್ ಪ್ರಯೋಜನಗಳು ಅಥವಾ 5 ವಿಶೇಷ ಸಮಸ್ಯೆಗಳಲ್ಲಿ ಇದು ಹೇಗೆ ಹೆಲ್ಪ್ಫುಲ್, ಇದರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಇದು ಬಲ್ಯ, ಅಂದರೆ ದೇಹದ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ರಸಾಯನದ ಬಗ್ಗೆ ನಾನು ತುಂಬ ಸಾರಿ ಹೇಳಿದ್ದೇನೆ, ಮತ್ತೆ ಹೇಳ್ತೇನೆ. ನಮ್ಮ ಮುಪ್ಪನ್ನು ದೂರ ಮಾಡುತ್ತೆ ಅಥವಾ ನಮಗೆ ರೋಗ ಬರದಿದ್ದ ಹಾಗೆ ನೋಡಿಕೊಳ್ಳುತ್ತೆ. ಒಟ್ಟಿನಲ್ಲಿ ನಮ್ಮ ದೈಹಿಕ ಮಾನಸಿಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಅಂತ. ನಾವಿನ್ನು ಮಾಡರ್ನ್ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂದರೆ ಇದು ಆ್ಯಂಟಿ ಆಕ್ಸಿಡೆಂಟ್ ಅಂತ. ಹಲವಾರು ರಿಸರ್ಚ್ಗಳ ಪ್ರಕಾರ ನೇಗಿಲ ಮುಳ್ಳು ತುಂಬ ಒಳ್ಳೆಯ ಆ್ಯಂಟಿ ಆಕ್ಸಿಡೆಂಟ್ ಅಂತ ಮಾಡರ್ನ್ ಸೈನ್ಸ್ ಹೇಳುತ್ತೆ. ಸೊ ಈ ಥರದ ಗುಣಗಳಿರುವ ಕಾರಣದಿಂದಾಗಿ, ರಸಾಯನ ಪ್ರಾಪರ್ಟಿಯ ಕಾರಣದಿಂದಾಗಿ ಇದನ್ನು ನಾವು ರೋಗ ಬರದೇ ಇರೋ ಥರ ಅಥವಾ ನಮ್ಮ ಶಕ್ತಿ ಹೆಚ್ಚಾಗೋ ಥರ ಇದನ್ನು ಸೇವನೆ ಮಾಡ್ಬೋದು ಅಂತ. ಅಂದರೆ ಇದು ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜ, ಶುಕ್ರ ಈ 7 ಧಾತುಗಳಿಗೆ ಶಕ್ತಿ ಕೊಡುವ ಪ್ರಾಪರ್ಟಿಯನ್ನು ಹೊಂದಿದೆ. ಹಾಗಾಗಿ ನಾವು ಇದನ್ನು ಆಗಾಗ ಅಥವಾ ನಿತ್ಯ ಸೇವನೆ ಮಾಡೋದರಿಂದ ತುಂಬ ಅನುಕೂಲ ಆಗುತ್ತೆ. ಅದೇ ಕಾರಣದಿಂದಾಗಿಯೇ ರಸಾಯನ ಚೂರ್ಣದಲ್ಲಿ ಇದು ಒಂದು. ನನ್ನ ಆ ವಿಡಿಯೋ ನೋಡಿಲ್ಲ ಅಂದರೆ ಆ ವಿಡಿಯೋದ ಲಿಂಕನ್ನು ಈ ವಿಡಿಯೋದ ಕೊನೆಯಲ್ಲಿ ಕೊಟ್ಟಿರ್ತೇನೆ. ಮತ್ತು ಇದನ್ನು ಹೇಗೆ ತಗೊಳ್ಬೇಕು ಅಂತ ಹೇಳುವಾಗ ಅಲ್ಲಿ ಕೂಡ ಇದನ್ನು ರಸಾಯನ ಚೂರ್ಣದ ಜಸ್ಟ್ ಹೇಗೆ ತೆಗೆದುಕೊಳ್ಬೇಕು ಅದನ್ನು ಹೇಳುವಾಗ ಹೇಳ್ತೇನೆ. ಎರಡನೇದಾಗಿ ಇದು ವೃಷ್ಯ ಅಂತ ಆಯುರ್ವೇದ ಗ್ರಂಥಗಳು ಹೇಳ್ತವೆ. ವೃಷ್ಯ ಅಂತಂದರೆ ನಮ್ಮ ವೀರ್ಯದ ಗುಣಮಟ್ಟವನ್ನು ಹೆಚ್ಚು ಮಾಡುತ್ತೆ ಅಥವಾ ಲೈಂಗಿಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಅಂತ ಅರ್ಥ. ಮಾಡರ್ನ್ ರಿಸರ್ಚ್ಗಳ ಪ್ರಕಾರ ಇದು ಟೆಸ್ಟೋಸ್ಟೆರಾನ್ ಇಂಪ್ರೂವ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತ. ಇದರ ಮೇಲೆ ಆ್ಯನಿಮಲ್ ಸ್ಟಡೀಸ್ ಕೂಡ ಆಗಿದೆ, ಅಂದರೆ ಈ ಇಲಿಗಳ ಮೇಲೆ ಸ್ಟಡಿ ಮಾಡ್ತಾರಲ್ಲ ಅದಾಗಿದೆ. ಜೊತೆಗೆ ಹ್ಯೂಮನ್ ಸ್ಟಡೀಸ್ ಕೂಡ ಆಗಿವೆ, ಅಂದರೆ ಮನುಷ್ಯರ ಮೇಲೆ ಇದನ್ನು ಕೊಟ್ಟು ಪ್ರಯೋಗ ಮಾಡಿದ್ದಾರೆ. ಅದರಲ್ಲಿಯೂ ಕೂಡ ಇದು ವೃಷ್ಯ ಅಂತ ಪ್ರೂವ್ ಆಗಿದೆ, ಅಂದರೆ ಟೆಸ್ಟೋಸ್ಟೆರಾನ್ ಇಂಪ್ರೂವ್ ಮಾಡುತ್ತೆ ಅಂತ ಪ್ರೂವ್ ಆಗಿದೆ ಅಂತ. ಲೈಂಗಿಕ ಆಸಕ್ತಿಯನ್ನು ಇಂಪ್ರೂವ್ ಮಾಡುವಲ್ಲಿಯೂ ಕೂಡ ಇದು ಹೆಲ್ಪ್ ಮಾಡುತ್ತೆ ಅಂತ ಆಯುರ್ವೇದ ಹೇಳುತ್ತೆ. ಒಟ್ಟಿನಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇದು ತುಂಬ ಹೆಲ್ಪ್ಫುಲ್. ಜೊತೆಗೆ ಎಷ್ಟೋ ಜನರಿಗೆ ಯಾವ ಕಾರಣಕ್ಕೆ ಮಕ್ಕಳಾಗ್ತಾ ಇಲ್ಲ ಅನ್ನೋದು ಗೊತ್ತಾಗೋದಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ಈ ಗೋಕ್ಷುರ ಇರುವಂಥ ಔಷಧಗಳನ್ನು ಕೂಡ ಕೊಡ್ತೇವೆ. ಆಯುರ್ವೇದದ ಇದಕ್ಕೆ ಸಂಬಂಧಪಟ್ಟ ಔಷಧಿಗಳಿವೆಯಲ್ಲ, ಆ ಔಷಧಿಗಳಲ್ಲಿ ಬಹುತೇಕ ಔಷಧಿಗಳಲ್ಲಿ ಒಂದು ಇಂಗ್ರೀಡಿಯೆಂಟ್ ನೇಗಿಲ ಮುಳ್ಳು ಆಗೇ ಆಗಿರುತ್ತೆ. ಉದಾಹರಣೆಗೆ ಅದು ಅಶ್ವಗಂಧ ರಸಾಯನ ಇರಬಹುದು, ವಾಜಿಕರ ರಸಾಯನ ಇರಬಹುದು, ಅಥವಾ ಗೋಕ್ಷುರಾದಿ ಮೋದಕ ಇರಬಹುದು. ಹೀಗೆ ಬಹುತೇಕ ಎಲ್ಲ ವಾಜಿಕರ ಔಷಧಿಗಳಲ್ಲಿ ನೇಗಿಲ ಮುಳ್ಳನ್ನು ಬಳಕೆ ಮಾಡಿಯೇ ಮಾಡ್ತಾರೆ. ಮೂರನೆಯದು ಮಹಿಳೆಯರಿಗೆ PCODಯಿಂದ ಪ್ರಾರಂಭಿಸಿ ಅತಿಯಾದ ರಕ್ತಸ್ರಾವ ಅಥವಾ ರೆಗ್ಯುಲರ್ ಆಗಿ ಪೀರಿಯಡ್ಸ್ ಆಗದೇ ಇದ್ದರೆ ಅಥವಾ ಯೋನಿಯ ಭಾಗ ತುಂಬ ಡ್ರೈನೆಸ್ ಇದ್ದರೆ ಅಥವಾ ಲೈಂಗಿಕ ಆಸಕ್ತಿ ಕಡಿಮೆ ಇದ್ದರೆ, ಹೀಗೆ ಮಹಿಳೆಯರಿಗೆ ಅವರ ರೀಪ್ರೊಡಕ್ಟರಿ ಸಿಸ್ಟಮ್ ಅಥವಾ ಈ ಜನನಾಂಗ ವ್ಯೂಹಕ್ಕೆ ಸಂಬಂಧಪಟ್ಟ ಎಲ್ಲ ಸಮಸ್ಯೆಗಳಲ್ಲೂ ಇದು ಅನುಕೂಲಕರ ಅಂತ. ಈಗ ಸ್ವಲ್ಪ ತಿಳಿದವರು, ಈ ಸೈನ್ಸನ್ನು ತಿಳ್ಕೊಂಡಿರೋರಿಗೆ ಕನ್ಫ್ಯೂಸ್ ಆಗ್ಬೋದು. ಅರೆ, ನೀವು ಟೆಸ್ಟೋಸ್ಟೆರಾನ್ ಇಂಪ್ರೂವ್ ಹೆಚ್ಚಾಗುತ್ತೆ ಅಂತ ಹೇಳ್ತೀರಿ, ಮಹಿಳೆಯರಿಗೆ ಕೊಟ್ಟರೆ ಅನುಕೂಲ ಅಂತ ಹೇಳ್ತೀರಿ, ಹೆಂಗಸರಲ್ಲಿ ಟೆಸ್ಟೋಸ್ಟೆರಾನ್ ಹೆಚ್ಚಾಗಿಬಿಟ್ರೆ ಸಮಸ್ಯೆ ಆಗಲ್ವಾ ಅಂತ ನೀವು ಕೇಳ್ಬೋದು. ಇದೇ ಆಯುರ್ವೇದದ ಔಷಧಿಗಳ ಸ್ಪೆಷಾಲಿಟಿ. ಅದು
ಎಲ್ಲಿ ಬೇಕೋ ಅಲ್ಲಿ ಅದನ್ನು ಇಂಪ್ರೂವ್ ಮಾಡುತ್ತೆ ಹೊರತು ಮಹಿಳೆಯರು ತೆಗೆದುಕೊಂಡರೆ ಅವರ ಟೆಸ್ಟೋಸ್ಟೆರಾನ್ ಹೆಚ್ಚಾಗಿ ಅವರಿಗೆ PCOD ಸಮಸ್ಯೆ ಹೆಚ್ಚಾಗೋದು ಅಥವಾ ಅವರಲ್ಲಿ ಗಂಡಸರಿಗೆ ಸಂಬಂಧಪಟ್ಟ ಲಕ್ಷಣಗಳು ಕಾಣಿಸ್ಕೊಳ್ಳೋದು ಈ ಥರ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿಯೇ ಇದೆಲ್ಲ ಈ ಥರದ ಸಮಸ್ಯೆಗಳಲ್ಲಿ ತುಂಬ ಹೆಲ್ಪ್ಫುಲ್. ಎಸ್ಪೆಷಲಿ ಇನ್ಫರ್ಟಿಲಿಟಿ, ಅತಿಯಾದ ರಕ್ತಸ್ರಾವ, ಲೈಂಗಿಕ ನಿರಾಸಕ್ತಿ ಜೊತೆಗೆ ಡ್ರೈನೆಸ್ನಂಥ ಸಮಸ್ಯೆಗಳಲ್ಲಿ ತುಂಬ ಹೆಲ್ಪ್ಫುಲ್. 4ನೇದು ಡಯಾಬಿಟೀಸ್ ಮತ್ತು ಅದರ ಕಾಂಪ್ಲಿಕೇಶನ್ಸ್. ಧನ್ವಂತರಿ ನಿಘಂಟುವಿನಲ್ಲಿ ಪ್ರಮೇಹ ನಿವರ್ತಕ ಅಂತ ಕರೀತಾರೆ. ಬಹುತೇಕ ಆಯುರ್ವೇದ ಗ್ರಂಥಗಳಲ್ಲಿ ಈ ಪ್ರಮೇಹಕ್ಕೆ ಸಂಬಂಧಪಟ್ಟ ಅಂದರೆ ಡಯಾಬಿಟೀಸ್ಗೆ ಸಂಬಂಧಪಟ್ಟ ಕಾಯಿಲೆಗಳಿಗೆ ಮೆಡಿಸಿನ್ಸ್ ಹೇಳುವಾಗ ಗೋಕ್ಷುರ ಅಥವಾ ನೇಗಿಲ ಮುಳ್ಳನ್ನು ಕೂಡ ಸೇರಿಸಿರ್ತಾರೆ. ಯಾಕೆಂದರೆ ಇದು ಅಷ್ಟರ ಮಟ್ಟಿಗೆ ಹೆಲ್ಪ್ಫುಲ್. ಅಂದರೆ ನಿಮಗೆ ನಿಮ್ಮ ಬ್ಲಡ್ ಶುಗರ್ ಲೆವೆಲ್ 300-400 ಇದ್ದರೆ ಈ ನೇಗಿಲ ಮುಳ್ಳನ್ನು ತೆಗೆದುಕೊಂಡ ತಕ್ಷಣ ಅದು 100-120ಕ್ಕೆ ಬರುತ್ತೆ ಅಂತ ಖಂಡಿತ ಅಲ್ಲ. ಆದರೆ ಇದು ಡಯಾಬಿಟೀಸ್ ಬರದೇ ಇದ್ದಾಗೆ ಅನುಕೂಲಕರ, ಜೊತೆಗೆ ಬಂದವರಿಗೆ ಅದು ಕಂಟ್ರೋಲ್ ಇರಲಿಕ್ಕೆ, ಜೊತೆಗೆ ಆ ಡಯಾಬಿಟೀಸ್ನ ಕಾಂಪ್ಲಿಕೇಶನ್ಸ್ ಹಾರ್ಟ್ ಮೇಲೆ ಇರ್ಬೋದು, ಕಣ್ಣಿನ ಮೇಲೆ ಇರ್ಬೋದು, ಕಿಡ್ನಿಯ ಮೇಲೆ ಇರ್ಬೋದು, ಮೆದುಳಿನ ಮೇಲೆ ಇರ್ಬೋದು, ಮತ್ತು ಈ ರೀಪ್ರೊಡಕ್ಟಿವ್ ಸಿಸ್ಟಮ್ ಮೇಲೆ ಸಹಜವಾಗಿ ಅಂಥವರಿಗೆ ಶೀಘ್ರಸ್ಖಲನ ಅಥವಾ ನಿಮಿರುವಿಕೆ ದೌರ್ಬಲ್ಯ ಸಮಸ್ಯೆಗಳು ಜಾಸ್ತಿ ಇರ್ತವೆ. ಸೊ ಡಯಾಬಿಟೀಸ್ಗೆ ಸಂಬಂಧಪಟ್ಟ ಇದೆಲ್ಲ ಕಾಂಪ್ಲಿಕೇಶನ್ಸಲ್ಲಿ ತುಂಬ ಹೆಲ್ಪ್ಫುಲ್. ಹಾಗಾಗಿ ನಾವು ಡಯಾಬಿಟೀಸ್ಗೆ ಈ ಔಷಧಗಳನ್ನು ಕೊಡುವಾಗ ಸಾಧಾರಣವಾಗಿ ಗೋಕ್ಷುರ ಇರುವಂಥ ಔಷಧವನ್ನು ಕೊಡ್ತೇವೆ. ಈ ಡಯಾಬಿಟಿಸ್ಗೆ ಪಾದದಲ್ಲಿ ಉರಿ ಇರುತ್ತೆ, ಅಂಥವರಿಗೂ ಕೂಡ ಇದು ಹೆಲ್ಪ್ಫುಲ್. ಯಾಕೆಂದರೆ ಇದು ತಂಪು ಗುಣವನ್ನು ಹೊಂದಿರುವಂಥದ್ದು, ಒಂದು ಮಟ್ಟಿಗೆ ನರಗಳಿಗೆ ಶಕ್ತಿ ಕೊಡುವ ಕೆಲಸವನ್ನು ಕೂಡ ಇದು ಮಾಡುತ್ತೆ. ಎಷ್ಟೋ ಬಾರಿ ಈ ಕಿಡ್ನಿ ಫೇಲ್ಯೂರ್ ಆಗಿರೋ ಪೇಷಂಟಲ್ಲೂ ಕೂಡ ಇನಿಷಿಯಲ್ ಸ್ಟೇಜಲ್ಲಿ ನಾವು ಗೋಕ್ಷುರದಿಂದ ತುಂಬ ಅನುಕೂಲ ಮಾಡಿಕೊಡ್ತೇವೆ. ಹಾಗಾಗಿ ಡಯಾಬಿಟಿಸ್ ಇರುವವರಿಗೆ ಇದು ಒಂಥರ ವರದಾನ ಅಂತ ಹೇಳ್ಬೋದು. ಅಂಥವರು ಗೋಕ್ಷುರವನ್ನು ಅಥವಾ ರಸಾಯನ ಚೂರ್ಣವನ್ನು ತೆಗೆದುಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ. ಇನ್ನು 5ನೇದು ಇದು ಶೀತಲ ಜೊತೆಗೆ ವಾತನಾಶಕ. ಸಾಮಾನ್ಯವಾಗಿ ತಂಪು ಗುಣವನ್ನು ಹೊಂದಿರುವಂಥವು ಸ್ವಲ್ಪ ಮಟ್ಟಿಗೆ ವಾತವೃದ್ಧಿ ಮಾಡುವಂಥ ಗುಣವನ್ನು ಹೊಂದಿರೋ ಚಾನ್ಸಸ್ ಇರುತ್ತೆ. ಯಾಕೆಂದರೆ ವಾತಕ್ಕೂ ಕೂಡ ತಂಪು ಗುಣ ಇದೆ. ಆದರೆ ಗೋಕ್ಷುರ, ಶತಾವರಿ, ಆಮಲಕಿ ಇಂತಹ ಕೆಲವು ದ್ರವ್ಯಗಳು, ಸಾರಿವ ಈ ಥರ ದ್ರವ್ಯಗಳು ತಂಪು ಗುಣವನ್ನು ಹೊಂದಿದ್ರೂ ಕೂಡ ವಾತವನ್ನು ಹೆಚ್ಚು ಮಾಡಲ್ಲ. ಹಾಗಾಗಿ ಗೋಕ್ಷುರವನ್ನು ಯಾರ್ಯಾರಿಗೆ ಉಷ್ಣ ಆಗುತ್ತೋ, ಎಸ್ಪೆಷಲಿ ಈ ನಮ್ಮ ಹೊಕ್ಕಳಿನ ಕೆಳಗಡೆಯ ಭಾಗದಲ್ಲಿ ಹೀಟಾಗಿ ಆಗುವಂಥ ಸಮಸ್ಯೆ, ಉದಾಹರಣೆಗೆ ಉರಿ ಮೂತ್ರ ಅಥವಾ ಜನನಾಂಗದಲ್ಲಿ ಉರಿ ಅಥವಾ ಹೊಟ್ಟೆಯಲ್ಲಿ ಉರಿ ಈ ಥರ ಸಮಸ್ಯೆ ಆಗುವಂಥವರು, ಪಾದದಲ್ಲಿ ಉರಿ ಈ ಥರ ತೊಂದರೆ ಇರುವಂಥವರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಇದು ವಾತನಾಶಕ. ಎಸ್ಪೆಷಲಿ ಚರಕ ಸಂಹಿತೆಯಲ್ಲಿ ಅಗ್ರ ದ್ರವ್ಯಗಳು ಅಂತ ಹೇಳ್ತಾರೆ. ಇಂತಿಂಥ ಸಮಸ್ಯೆಗಳಲ್ಲಿ ಇದು ಬೆಸ್ಟ್ ಅಂತ ಹೇಳುವಾಗ ಮೂತ್ರಕೃಚ್ಛ್ರ ಅಂದರೆ ಮೂತ್ರಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಿರುವಲ್ಲಿ ಮತ್ತು ಅನಿಲಾಪಹ ಅಂತ ಹೇಳಿದ್ದಾರೆ. ಅಂದರೆ ಈ ವಾತವನ್ನು ಕಂಟ್ರೋಲ್ ಮಾಡುವಂಥ ಔಷಧಗಳಲ್ಲಿ ಗೋಕ್ಷುರ ಬೆಸ್ಟ್ ಅಂತ. ಹಾಗಾಗಿ ಯಾರ್ಯಾರಿಗೆ ವಾತಕ್ಕೆ ಸಂಬಂಧಪಟ್ಟ ಸಮಸ್ಯೆ ಇದೆಯೋ ಅಂಥವರು ಗೋಕ್ಷುರವನ್ನು ಆಗಾಗ ಅಥವಾ ರಸಾಯನ ಚೂರ್ಣದ ರೀತಿಯಲ್ಲಿ ಸೇವನೆ ಮಾಡಿದರೆ ತುಂಬ ಹೆಲ್ಪ್ ಆಗುತ್ತೆ. ಇನ್ನು ಇದನ್ನು ಹೇಗೆ ಬಳಕೆ ಮಾಡಬೇಕು? ಮೊದಲನೇದಾಗಿ ಈ ಹೊಟ್ಟೆಯಲ್ಲಿ ಸಂಕಟ ಆಗುತ್ತೆ, ದೇಹದಲ್ಲಿ ಉರಿ ಇದೆ, ನನಗೆ ಸಿಕ್ಕಾಪಟ್ಟೆ ಹಸಿವೆ ಆಗುತ್ತೆ ಅಥವಾ ಒಂಥರ ಸುಸ್ತಿದೆ, ಸಂಕಟ ಇದೆ, ಈ ರೀತಿ ಹೇಳುವಂಥವರಿಗೆ ಅವರ ಜೀರ್ಣಶಕ್ತಿ ಚೆನ್ನಾಗಿದೆ ಅಂತ ಆದರೆ ಅವರು ಗೋಕ್ಷುರ ಕ್ಷೀರಪಾಕ ಮಾಡ್ಕೊಂಡು ಕುಡಿಬಹುದು. ಅಂದರೆ ನೇಗಿಲ ಮುಳ್ಳಿನ ಚೂರುಗಳನ್ನು, ಪುಡಿಯನ್ನು ಬಳಕೆ ಮಾಡೋದು ಬೇಡ. ಯಾಕೆಂದರೆ ಪುಡಿಯನ್ನು ಬಳಕೆ ಮಾಡಿದ್ರೆ ಇದರಲ್ಲಿ ಹಾಲು ಹಾಕೋದ್ರಿಂದ ಒಡೆದು ಹೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಗೋಕ್ಷುರ ಅಂತ ನೀವು ಇಡೀ ನೇಗಿಲ ಮುಳ್ಳನ್ನು ಗ್ರಂಥಿಗೆ ಅಂಗಡಿಯಿಂದ ತಂದು ಅದನ್ನು ಕುಟ್ಟಿ ಒಡ್ಕೊಳ್ಬೇಕು. ಫೈನ್ ಪೌಡ್ರ್ ಮಾಡೋದು ಬೇಡ. ಇದನ್ನು ಸುಮಾರು ಒಂದು 3 ಗ್ರಾಮ್ನಷ್ಟು, ಅಂದರೆ ಒಂದು ಚಮಚದಲ್ಲಿ ಒಂದು ಚಮಚ, ಅದಕ್ಕೆ 1 ಲೋಟ ಹಾಲು, 3 ಅಥವಾ 4 ಲೋಟ ನೀರು ಹಾಕಿ ನೀರಿನ ಅಂಶ ಪೂರ್ತಿ ಆವಿ ಹೋಗುವವರೆಗೆ ಅದನ್ನು ಸಣ್ಣ ಬೆಂಕಿಯಲ್ಲಿ ಕುದಿಸಿ ಅದು 1 ಲೋಟಕ್ಕೆ ಬತ್ತಿದ ನಂತರ ಅದನ್ನು ಸೋಸಿಕೊಂಡು ಹೊಟ್ಟೆ ಖಾಲಿ ಇರುವಾಗ, ಹೊಟ್ಟೆಯಲ್ಲಿ ಸಂಕಟ ಅನಿಸಿದಾಗ, ಸುಸ್ತಿರುವಾಗ ಇದನ್ನು ಕುಡಿಬಹುದು. ಸಾಮಾನ್ಯವಾಗಿ ನಾನು ಸಜೆಸ್ಟ್ ಮಾಡೋದು ಮಧ್ಯಾಹ್ನ ಅಥವಾ ಬೆಳಗ್ಗೆ ಸಮಯದಲ್ಲಿ ಊಟಕ್ಕಿಂತ 1 ತಾಸು ಮೊದಲು, ಅಂದರೆ ಆಹಾರ ಸೇವನೆಗಿಂತ 1 ತಾಸು ಮೊದಲು ಇದನ್ನು ಕುಡಿಬೇಕು, ಅಥವಾ ಸಂಜೆ ಸೂರ್ಯಾಸ್ತಕ್ಕಿಂತ ಜಸ್ಟ್ ಮೊದಲು ಕೂಡ ಇದನ್ನು ಸೇವನೆ ಮಾಡಬಹುದು. ಎರಡನೇದಾಗಿ ರಸಾಯನ ಚೂರ್ಣದ ರೀತಿಯಲ್ಲಿ, ನನಗೆ ಯಾವ ರೋಗವೂ ಇಲ್ಲ, ನನಗೆ ರೋಗ ಬರಬಾರದು, ಅಥವಾ ನನಗೆ ಡಯಾಬಿಟಿಸ್ ಅಂತ ಕಾಯಿಲೆ ಇದೆ, ಅಥವಾ ಲಾಂಗ್ ಟರ್ಮ್ ಇರುವಂಥ ತೊಂದರೆಗಳಿವೆ, ಸದ್ಯದಲ್ಲಿ ನನಗೆ TB ನಾನು ಗುಣ ಆಗಿದ್ದೇನೆ, ಈ ಥರ ಸಮಸ್ಯೆ ಇರುವಂಥವರಿಗೆ ಈ ರಸಾಯನ ಚೂರ್ಣ ತುಂಬ ಹೆಲ್ಪ್ಫುಲ್. ಯಾಕೆಂದರೆ ಇರುವ ರೋಗದ ಬಲವನ್ನು ಕಡಿಮೆ ಮಾಡುತ್ತೆ, ನಮ್ಮ ದೇಹದ ಬಲವನ್ನು ಹೆಚ್ಚು ಮಾಡುತ್ತೆ, ಮತ್ತು ವಿಶೇಷವಾಗಿ ಈ ಒಂದು ದೀರ್ಘಕಾಲೀನ ರೋಗದಿಂದ ಬಳಲ್ದಂಥವರು ತುಂಬ ವೀಕ್ ಆಗಿಬಿಟ್ಟಿರ್ತಾರೆ, ಅವರಿಗೆ ಸುಲಭವಾಗಿ ಬೇರೆ ರೋಗಗಳು ಅಟ್ಯಾಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಆ ರೀತಿಯಲ್ಲಿ ಈ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಲಿಕ್ಕೆ, ಓವರಾಲ್ ದೇಹಕ್ಕೆ ಅನುಕೂಲ ಮಾಡಿಕೊಡ್ಲಿಕ್ಕೆ ರಸಾಯನ ಚೂರ್ಣ ಹೆಲ್ಪ್ಫುಲ್. ರಸಾಯನ ಚೂರ್ಣ ಇದರ ವಿಡಿಯೋದ ಲಿಂಕನ್ನು ಕೊನೆಯಲ್ಲಿ ಕೊಡೋಣ. ಅದರಲ್ಲಿ ನೇಗಿಲ ಮುಳ್ಳು, ನೆಲ್ಲಿಕಾಯಿಯ ಪುಡಿ ಮತ್ತು ಅಮೃತ ಬಳ್ಳಿಯ ಪುಡಿ, ಈ 3ರ ಪುಡಿಯನ್ನು ಸಮ ಪ್ರಮಾಣದಲ್ಲಿ ಸೇರಿಸಿಟ್ಕೊಂಡ್ರೆ ರಸಾಯನ ಚೂರ್ಣ ಆಗುತ್ತೆ. ಇದನ್ನು ಬೆಳಿಗ್ಗೆ 1/4 ಅಥವಾ ಅರ್ಧ ಚಮಚ, ಸಂಜೆ
6-6:30 ಬೆಳಿಗ್ಗೆ 6-6:30 ರಸಾಯನ ಕಾಲ ಅಂತ ಹೇಳ್ತೇವೆ. ಆ ಸಮಯದಲ್ಲಿ ಒಂದು 1/4ರಿಂದ ಅರ್ಧ ಚಮಚದಷ್ಟು ಪುಡಿಗೆ ಒಂದು ಅರ್ಧ ಚಮಚ ತುಪ್ಪ, 1/4 ಚಮಚ ಜೇನುತುಪ್ಪ, ಅಥವಾ ಮಳೆಗಾಲದ ಸಮಯ ಅಂಥ ಸಂದರ್ಭದಲ್ಲಿ ಅರ್ಧ ಚಮಚ ಜೇನುತುಪ್ಪ, 1/4 ಚಮಚ ತುಪ್ಪವನ್ನು ಹಾಕಿ ಮಿಕ್ಸ್ ಮಾಡಿ ಸೇವನೆ ಮಾಡಿದ್ರೆ ತುಂಬ ಅದ್ಭುತವಾದ ಪರಿಣಾಮ ಉಂಟಾಗುತ್ತೆ. ಇದೆಲ್ಲ ರಾಮಾಯಣ ಆಗಲ್ಲ ಅನ್ನುವಂಥವರು ನೇರವಾಗಿ ಗೋಕ್ಷುರ ಚೂರ್ಣ ಅಂತ ಆಯುರ್ವೇದಿಕ್ ಮೆಡಿಕಲ್ ಶಾಪ್ಸಲ್ಲಿ ಸಿಗುತ್ತೆ. ಅದನ್ನು ತಂದು ಗೋಕ್ಷುರ ಚೂರ್ಣವನ್ನು ಒಂದು ಅರ್ಧ ಚಮಚ ಅಥವಾ 1/4 ಚಮಚ ಪುಡಿಯನ್ನು ಹಾಲಿಗೆ ಹಾಕಿ ಅಥವಾ ನೀರಿಗೆ ಹಾಕಿ ಊಟಕ್ಕಿಂತ ಅರ್ಧ ಗಂಟೆ ಮೊದಲು ಸೇವನೆ ಮಾಡಬಹುದು. ಇನ್ನು ಈ ಮಲೆನಾಡು ಅಥವಾ ಕರಾವಳಿ ಭಾಗಗಳಲ್ಲಿ ಇನ್ನು ಬೇರೆ ಬೇರೆ ಕಡೆಯಲ್ಲೂ ಕೂಡ ಬಳಕೆ ಮಾಡಬಹುದು. ಕಷಾಯ ಪುಡಿ ಅಂತ ಇಟ್ಕೊಳ್ತಾರೆ, ಅದನ್ನು ನೀರಿಗೆ ಅಥವಾ ಹಾಲಿಗೆ ಕಷಾಯಗಳಿಗೆ ಹಾಕಿ ಕುಡಿತಾರೆ. ಸೊ ಆ ಥರ ಕಷಾಯ ಪುಡಿ ಮಾಡುವಾಗ ಇದನ್ನೂ ಕೂಡ ಸೇರಿಸ್ಕೊಂಡ್ರೆ ಇಡೀ ಮನೆಯವರ ಎಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ. ಇನ್ನು ಇದರ ಸೈಡ್ ಎಫೆಕ್ಟ್ಸ್ ಏನೇನಿದೆ? ಸಾಮಾನ್ಯವಾಗಿ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ಅನುಮಾನ ಇದ್ದರೆ ನಿಮ್ಮ ದೇಹ ಪ್ರಕೃತಿಗೆ ಓಕೆನೋ ಇಲ್ಲವೋ ಅಂತ ನೀವು ಆಯುರ್ವೇದ ವೈದ್ಯರ ಹತ್ರ ಒಂದ್ಸರಿ ಡಿಸ್ಕಸ್ ಮಾಡ್ಕೊಳ್ಬೋದು. ಮತ್ತು ಇದು ವಿಶೇಷ ಅಂತಂದರೆ ಈ ನೇಗಿಲ ಮುಳ್ಳಿನಲ್ಲಿ ಅಡಲ್ಟ್ರೇಷನ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಇದು ತುಂಬ ಅಬಂಡೆಂಟಾಗಿ ಸಿಗುತ್ತೆ ಮತ್ತು ಇದು ತುಂಬ ಚೀಪ್ ಕೂಡ. ಹಾಗಾಗಿ ಇದರಲ್ಲಿ ಏನೋ ಕಲಬೆರಕೆ ಆಯಿತು ಅನ್ನುವಂಥ ಪ್ರಮೇಯ ಬರೋದಿಲ್ಲ. ನೀವು ಇಡಿಯಾಗಿ ನೇಗಿಲ ಮುಳ್ಳನ್ನು ತಂದು ಪುಡಿ ಮಾಡಿಕೊಂಡ್ರೂ ಕೂಡ ಆವಾಗ ಇನ್ನೂ ನಿಮಗೆ ಸ್ಪಷ್ಟ ಆಗುತ್ತೆ. ಇನ್ನು ಬಹಳಷ್ಟು ಜನರಿಗೆ ಕನ್ಫ್ಯೂಷನ್, ಗೊಂದಲ ಅನ್ನಿಸ್ಬೋದು ಅಂತ ಹೇಳಿದ್ದೆ. ಇದೇನು ಗೊಂದಲಪ್ಪ ಅಂತ ನಿಮ್ಗೆ ಗೊಂದಲ ಅನ್ನಿಸ್ತಿರ್ಬೋದು. ನಾನು ಹೇಳಿದ ಮೇಲೆ ಅರ್ಥ ಆಗುತ್ತೆ. ಅದಕ್ಕೂ ಮೊದಲು ನನಗೆ ಖುಷಿ ಇದೆ, ಯಾಕೆಂದರೆ ಎಷ್ಟೋ ಜನ ಹೇಳ್ತಾರೆ, ನಿಮ್ಮ ಈ ವಿಡಿಯೋ ನೋಡ್ಕೊಂಡು ನಾನು ಅದನ್ನು ಮಾಡಿಕೊಂಡೆ, ನನಗೇನು ಮಾಡಿದ್ರೂ ಕಡಿಮೆ ಆಗಿರಲಿಲ್ಲ, ಇದರಿಂದ ಗುಣ ಆಯಿತು ಅಂತನೋ, ಅಥವಾ ಇದರಿಂದ ಎಷ್ಟೋ ನನಗೆ ಹೆಲ್ಪ್ ಆಯಿತು ಅಂತನೋ ಹೇಳ್ತಾರೆ. ಹೇಳುವವರ ಸಂಖ್ಯೆ ಅಷ್ಟಿದೆ ಅಂದರೆ ನಿಜವಾಗ್ಲೂ ಹೇಳದೇ ಇದ್ದು ಪ್ರಯೋಜನ ಪಡ್ಕೊಂಡ್ರ ಸಂಖ್ಯೆ ತುಂಬ ದೊಡ್ಡದಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಹಾಗಾಗಿ ಈ ಥರದ ವಿಡಿಯೋ ಮಾಡಿ ನಾನು ಕೊಡ್ತಾ ಇರ್ತೇನೆ. ಈಗ ಕನ್ಫ್ಯೂಷನ್ ಏನಾಗ್ಬೋದು ಅಂತಂದರೆ, ನೀವು ಅಶ್ವಗಂಧದ ಬಗ್ಗೆ ಹೇಳಿದ್ರಿ, ಶತಾವರಿ ಬಗ್ಗೆ ಹೇಳಿದ್ರಿ, ಈಗ ನೇಗಿಲ ಮುಳ್ಳಿನ ಬಗ್ಗೆ ಹೇಳ್ತೀರಿ, ಮತ್ತು ಈ ರೀಸೆಂಟ್ಲಿ ಮಂಡೂಕ ಪ್ರಣೆಯ ಬಗ್ಗೆ ಅಂದರೆ ಒಂದೆಲಗದ ಬಗ್ಗೆ ಹೇಳಿದ್ರಿ. ಹೀಗೆ ಹಲವಾರು ವಿಷಯಗಳ ಬಗ್ಗೆ ಹೇಳ್ತೀರಿ. ನಾವು ಇದರಲ್ಲಿ ಯಾವುದನ್ನು ತೆಗೆದುಕೊಳ್ಬೇಕು? ನಮಗೆ ಟೋಟಲಿ ಕನ್ಫ್ಯೂಷನ್ ಅಂತ ಭಾಳಷ್ಟು ಜನರಿಗೆ ಅನಿಸ್ಬೋದು. ಕೆಲವೊಬ್ಬರು ಎಷ್ಟು ಇದು ಮಾಡ್ಕೊಳ್ತಾರೆ ಅಂತಂದರೆ, ನೀವು ಇದ್ರ ಬಗ್ಗೆ ಎಲ್ಲ ಹೇಳಿದ್ರಲ್ಲ, ಅದನ್ನಷ್ಟನ್ನು ಸೇರಿಸ್ಕೊಂಡು ನಾನು ತಗೊಳ್ತಿದ್ದೇನೆ ಅಂತ. ಹಾಗಲ್ಲ. ನಾನು ಇದರ ಗುಣಗಳ ಬಗ್ಗೆ ಹೇಳ್ತೇನಲ್ಲ, ಆಗ ನಿಮ್ಮ ಸಮಸ್ಯೆಯನ್ನು ನೋಡಿಕೊಂಡು ನಿಮಗೆ ಇದರಲ್ಲಿ ಯಾವುದು ಸರಿ ಅಂತ ಆಯ್ಕೆ ಮಾಡ್ಕೊಳ್ಬೋದು. ಕನ್ಫ್ಯೂಷನ್ ಇದ್ದರೆ ನೀವು ಆಯುರ್ವೇದ ವೈದ್ಯರ ಹತ್ರ ಡಿಸ್ಕಸ್ ಮಾಡಿಕೊಂಡು ಆಗ ಈ ಥರದ ರಸಾಯನವಾಗಿ ನಿತ್ಯ ಇದರಲ್ಲಿ ನಾವು ಯಾವುದನ್ನು ಬಳಕೆ ಮಾಡ್ಬೋದು ಅಂತ ತಿಳ್ಕೊಳ್ಬೋದು. ಕೆಲವೊಬ್ಬರು ಎಷ್ಟು ಬುದ್ಧಿವಂತರು ಇರ್ತಾರೆ ಅಂತಂದರೆ, ನೀವು ಹೇಳಿದ್ದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು, ನಾನು ಈಗ ಬೆಳಿಗ್ಗೆ ಮನೆಯಲ್ಲೇ ನಾನು ಬೂದುಗುಂಬಳಕಾಯಿ ಲೇಹ್ಯ ಮಾಡ್ಕೊಂಡಿದ್ದೇನೆ, ಬೆಳಿಗ್ಗೆ ಅದನ್ನು ಸೇವನೆ ಮಾಡ್ತೇನೆ, ಜೊತೆಗೆ ರಸಾಯನ ಚೂರ್ಣ ತೆಗೆದುಕೊಳ್ತೇನೆ, ಸಂಜೆಯ ಸಮಯದಲ್ಲಿ ನಾನು ಚವನಪ್ರಾಶವನ್ನು ತೆಗೆದುಕೊಳ್ತೇನೆ, ಅಥವಾ ಮತ್ತೆ ರಸಾಯನ ಚೂರ್ಣ ತೆಗೆದುಕೊಳ್ತೇನೆ, ಅಥವಾ ಸಂಜೆಯ ಸಮಯದಲ್ಲಿ ತ್ರಿಫಲಾ ಚೂರ್ಣ ಸೇವನೆ ಮಾಡ್ತೇನೆ. ಈ ರೀತಿ ಒಂದು ಕ್ಲಾರಿಟಿಯನ್ನು ಅವರೇ ತಂದುಕೊಂಡಿರ್ತಾರೆ. ಇದು ತುಂಬ ಬ್ಯೂಟಿಫುಲ್. ಅದಾಗಲ್ಲ ಅಂದರೆ ನೀವು ಡಾಕ್ಟರ್ ಜೊತೆಗೆ ಡಿಸ್ಕಸ್ ಮಾಡಬಹುದು. ಈ ಥರದ ವೀಡಿಯೋಸ್ ನಿಮಗೆ ಹೆಲ್ಪ್ ಆಗ್ತಿದೆ ಅಂತ ಆದರೆ ದಯವಿಟ್ಟು ಕಾಮೆಂಟ್ ಮಾಡಿ ಅದನ್ನು ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.